ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನೆಯಲ್ಲಂತೂ ಕೂತು ಫುಲ್ ಬೋರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಒಂದು ಶಾರ್ಟ್ ರೈಡ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದೆ. ಇಲ್ಲೇ ಒಂದು ರೌಂಡ್ ಹಾಕ್ಕೊಂಬರೋಣ. ತುಂಬ ದಿನ ಆಗಿತ್ತು ಹೊರಗಡೆ ಹೋಗ್ದೇನೆ, ಮದುವೆ ಅದು ಇದು ಕಾರ್ಯಕ್ರಮಗಳು ಅಂಥೇಳಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತಿಂದ ಫುಲ್ ಫ್ರೀ ಆಗಿದ್ದೀನಿ, ಯಾವುದು ಕೆಲಸಗಳು ಇಲ್ಲ. ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮುಂದೆ ರೈಡಿಗೆ ಜಾಯ್ನ್ ಆಗೋಣ. ಏನಂತೀರ ಸ್ನೇಹಿತರೆ? ಬನ್ನಿ ಇವಾಗ ಕಾರಿಗೆ ಶಿಫ್ಟ್ ಆಗೋಣ. ಇವಾಗ ನನ್ನ ಕಾರು ಡ್ಯಾಶ್ ಬೋರ್ಡ್ ಏನಿದೆ ಅಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹೆಡ್ ಮೌಂಟಿಗೆ ಮೌಂಟ್ ಮಾಡಿಕೊಂಡ್ರೆ ಯಾವ ಥರ ವ್ಯೂ ಬರುತ್ತೆ ಅಂತ ನೋಡಬೇಕು. ನಾನು ಇನ್ನೂವರೆಗೂ ಕಾರಲ್ಲಿ ಈ ಹೆಡ್ ಮೌಂಟನ್ನು ಯೂಸ್ ಮಾಡಿಲ್ಲ. ಒಂದ್ಸಲ ಯೂಸ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ವಿಡಿಯೋ, ಅಂದರೆ ಎಷ್ಟು ಕವರ್ ಆಗುತ್ತೆ ಅಂತ ನೋಡ್ದಂಗಾಯಿತು. ಒಂದ್ಸಲ ಟೆಸ್ಟ್ ಮಾಡೋಣ. ಇವಾಗ ಸದ್ಯಕ್ಕೆ ಇರಲಿ, ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಯೂಸ್ ಮಾಡೋಣ, ಓಕೆನಾ? ನನಗೆ ಸ್ವಲ್ಪ ನೆಗಡಿ ಆಗಿದೆ, ಸೊ ಹಾಗಾಗಿ ಕೊಂಡಿದ್ದೀನಿ. ನಮ್ಮ ಶೆಡ್ಡಿಂದ ಕಾರ್ ತೆಗಿತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಎಲ್ಲರಿಗೂ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ. ತುಂಬ ಬ್ಯುಸಿ ಆಗಿಬಿಟ್ಟಿದೆ ಸ್ವಲ್ಪ ದಿನ. ಕೆಲಸ, ಮದುವೆ ಮನೆ, ಅದು ಇದು ಕಾರ್ಯಕ್ರಮಗಳು ಅಂತ ಹೇಳಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಇವತ್ತಿಂದ ಫುಲ್ ಫ್ರೀ. ಸೊ ಮಳೆನೂ ಹೆವಿ ಬರ್ತಾ ಇದೆ. ನಮ್ಮ ಮಲೆನಾಡಲ್ಲಂತೂ ಮಳೆ ಹೆವಿ ಹೊಡಿತಾ ಇದೆ. ತುಂಬ ಕಡೆ ಎಲ್ಲ ಪಾಪ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಮಳೆಯಿಂದ. ಮಳೆಯಲ್ಲಿ ವಾತಾವರಣ ಕೇಳಬೇಕಾ, ಮುದ್ದಾಗಿರುತ್ತೆ, ಒಳ್ಳೆ ಮಳೆ, ಒಳ್ಳೆ ಎಲ್ಲಿ ನೋಡಿದ್ರು ಹಸಿರು ಸ್ನೇಹಿತರೆ. ಅದಕ್ಕೆ ಒಂದು ರೌಂಡ್ ಹಾಕೊಂಡ್ಬಿಡೋಣ ಅಂತ ಹೇಳಿ ಹೊರಟಿದ್ದೀನಿ ಇವತ್ತು ಕಾರಲ್ಲಿ. ಮಳೆಯಲ್ಲಿ ರೈಡ್ ಮಾಡೋದಂತಂದ್ರೆ ನನಗೆ ತುಂಬ ಇಷ್ಟ. ಆದರೆ ಒಂದೆರಡು ಕಡೆ ಪ್ಲ್ಯಾನ್ ಮಾಡಿದ್ದೆ ಮಾನ್ಸೂನ್ ರೈಡ್ ಮಾಡೋಣ ಅಂಥೇಳಿ. ಸ್ವಲ್ಪ ಸಮಸ್ಯೆಗಳಾಗ್ಬಿಟ್ಟಿದೆ. ಏನಂತಂದರೆ ಕೆಲವೊಂದು ಕಡೆ ಎಲ್ಲ ರೋಡೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಮಳೆಗಾಲದಲ್ಲಿ ತುಂಬ ಅತಿಯಾದ ಮಳೆ ಬರೋದ್ರಿಂದ ಗುಡ್ಡ ಕುಸಿತಗಳು, ಮರಗಳು ಬೀಳೋದು ಇದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಅದಕ್ಕೆ ನಾನು ಎಲ್ಲೂ ಕೂಡ ರೈಡ್ ಮಾಡಿಲ್ಲ. ಮಾನ್ಸೂನ್ ರೈಡ್ ಮಾಡಬೇಕಾಗಿತ್ತು ಇಷ್ಟೊತ್ತಲ್ಲಿ. ನಾನು ಅದಕ್ಕೆ ಎಲ್ಲೂ ಹೋಗೇ ಇಲ್ಲ. ಸ್ವಲ್ಪ ದಿನ ನೋಡೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ವ್ಲಾಗ್ ಮಾಡಿದ್ರೆ ತುಂಬ ದಿನ ಆಗೋಯ್ತು. ಪಾಪ ನಮ್ಮ ಸ್ನೇಹಿತರಿಗೆಲ್ಲ ಬೇಜಾರು ಬಂದಿರುತ್ತೆ, ಯಾವುದೂ ವ್ಲಾಗ್ ಬಂದಿಲ್ಲ ಅಂಥೇಳಿ. ಸೊ ಹಾಗಾಗಿ ಒಂದು ಶಾರ್ಟ್ ರೈಡ್ ಮಾಡೋಣ ಅಂಥೇಳಿ ಇವತ್ತು ಹೊರಟಿದ್ದೀನಿ. ನನ್ನ ಗೋಪ್ರೋ ಒರಿಜಿನಲ್ ಬ್ಯಾಟ್ರಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಹೊಟ್ಟೆ ಬಂದುಬಿಟ್ಟಿದೆ. ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಇವಾಗ. 83% ಏನೋ ಇದೆ ಬ್ಯಾಟ್ರಿ. ನೋಡಬೇಕು, ಸ್ವಲ್ಪ ಚೆಕ್ ಮಾಡ್ಬೇಕು ಬ್ಯಾಟ್ರಿನ ಹೆಂಗೆ ಬರುತ್ತಾ ಇಲ್ವಾ. 45 ನಿಮಿಷನಾದ್ರೂ ಅಟ್ಲೀಸ್ಟ್ ವಿಡಿಯೋ ರೆಕಾರ್ಡ್ ಆಗಬೇಕು. ಬ್ಯಾಟ್ರಿ ಬ್ಯಾಕಪ್ ಚೆಕ್ ಮಾಡೋಣ ಅಂಥೇಳಿ ಅದೇ ಬ್ಯಾಟ್ರಿನ ಹಾಕ್ಕೊಂಡ್ಬಂದಿದ್ದೇನೆ. ನೋಡೋಣ ಎಲ್ಲಿ ತನಕ ಬರುತ್ತೆ ಅಂತ. ಮತ್ತು ಎಲ್ಲ ಹೇಗಿದ್ದೀರಾ? ಮಳೆಗಾಲದಲ್ಲಿ ಎಲ್ಲರೂ ಕೂಡ ತುಂಬ ಹುಷಾರಾಗಿರಿ. ಹೊರಗಡೆ ಎಲ್ಲಾದರೂ ಟ್ರಿಪ್ಪು ಪ್ಲ್ಯಾನ್ಸ್ ಏನಾದ್ರು ಇದ್ದರೆ ದಯವಿಟ್ಟು ಸ್ವಲ್ಪ ದಿನ ಹೋಲ್ಡ್ ಮಾಡಿ. ಏನಕ್ಕಂತಂದರೆ ವಾತಾವರಣ ಅಷ್ಟೊಂದು ಸುಖಕರವಾಗಿಲ್ಲ. ಕೆಲವೊಂದು ಕಡೆ ಎಲ್ಲ ಮರಗಳು ಬಿದ್ದು, ಕಾರ್ ಮೇಲೆ ಬಿದ್ದು ಆಕ್ಸಿಡೆಂಟ್ಗಳೆಲ್ಲ ತುಂಬ ಆಗ್ತಾ ಇದೆ. ನಾವು ಟಿ ವಿಲೆಲ್ಲ ಡೈಲಿ ನೋಡ್ತಾ ಇರ್ತೀವಿ, ಅಲ್ಲಿ ರೋಡ್ ಬಂದಾಗಿದೆ, ಇಲ್ಲಿ ರೋಡ್ ಬಂದಾಗಿದೆ, ಬ್ರಿಡ್ಜ್ ಮೇಲೆ ನೀರು ಬಂದಿದೆ ಅಂತ ಕೇಳ್ತಾ ಇರ್ತೀರಿ. ಸೊ ಹಾಗಾಗಿ ತುಂಬ ಹುಷಾರಾಗಿರಿ ಸ್ನೇಹಿತರೆ. ಎಲ್ಲೂ ಕೂಡ ಈ ತುಂಬ ಅತಿಯಾದ ಮಳೆ ಇದ್ದರೆ ಎಲ್ಲೂ ಕೂಡ ಟ್ರಾವೆಲ್ ಮಾಡೋಕ್ಕೆ ಹೋಗ್ಬೇಡಿ ಸದ್ಯದ ಮಟ್ಟಿಗೆ, ಓಕೆನಾ? ಮತ್ತು ಡೆಂಗ್ಯೂನೂ ಜಾಸ್ತಿ ಆಗಿಬಿಟ್ಟಿದೆ. ನೀವು ನೋಡ್ಬೋದು, ಬೆಂಗಳೂರಿನಂತೂ ಸಿಕ್ಕಾಬಿಟ್ಟೆ ಡೆಂಗ್ಯೂ ಜ್ವರ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಕಡೆನೂ ಇದೆ ಸ್ನೇಹಿತರೆ, ಆದರೆ ಅಷ್ಟೊಂದಿಲ್ಲ. ನಮ್ಮ ಕಡೆನೂ ಡೆಂಗ್ಯೂ ಇದೆ. ಸೊ ಹಾಗಾಗಿ ಸ್ವಲ್ಪ
ಹುಷಾರಾಗಿರ್ಬೇಕು ನೋಡಿ. ಇವಾಗ ಆರೋಗ್ಯ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಆರೋಗ್ಯ ಕೈ ಕೊಟ್ಟರೆ ಮಾತ್ರ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಜೇಬಿಗೆ ಕತ್ರಿ ಬೀಳುತ್ತಷ್ಟೇ. ಹಾಸ್ಪಿಟ್ಲಿಗೆಲ್ಲ ಹೋದರೆ ಮುಂದೆ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೋಣ, ಹೆಡ್ ಮೌಂಟಿಗೆ ಹಾಕ್ಕೊಳ್ಳೋಣ ಕ್ಯಾಮ್ರಾನ. ಇನ್ನೂವರೆಗೂ ಉಪಯೋಗಿಸಿಲ್ಲ, ಒಂದ್ಸಲ ಟೆಸ್ಟ್ ಮಾಡ್ದಂಗೆ ಆಯ್ತು ಅಂತ ಹೇಳಿ ಬಂದಿದ್ದೀನಿ ಇವತ್ತು. ನೋಡೋಣ, ಇಲ್ಲೇ ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಳ್ತೀನಿ, ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೋಣ. ಓಕೆ ಬನ್ನಿ ಸ್ನೇಹಿತರೆ. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿದ್ದಾಯಿತು, ಹೆಡ್ಡಿಗೆ ಮೌಂಟ್ ಮಾಡ್ಕೊಂಡಿದ್ದೀನಿ ನನ್ನ ಗೋಪ್ರೋನ. ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮು ನಾನು ಕಾರಲ್ಲಿ ಹೆಡ್ ಮೌಂಟು ಯೂಸ್ ಮಾಡಿರೋದು. ಬೈಕಲ್ಲಿ ಒಂದು ಸಲ ಯೂಸ್ ಮಾಡಿದ್ದೆ. ಬನ್ನಿ, ಈ ವಾತಾವರಣ ಅಂತೂ ಎಷ್ಟು ಮುದ್ದಾಗಿದೆ ಅಂತಂದರೆ ನನಗೆ ಎಲ್ಲೂ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲ ಸಣ್ಣ ಪುಟ್ಟ ಹಳ್ಳಿಗಳಲ್ಲೆಲ್ಲ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ರೋಡೆಲ್ಲ ತುಂಬ ಕಡೆ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಎಲ್ಲೂ ರೈಡ್ ಮಾಡ್ತಾಯಿಲ್ಲ ಸ್ನೇಹಿತರೆ. ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಂಬಿಡಿ, ಓಕೆನಾ? ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದು 2-3 ವ್ಲಾಗ್ ಬರೋದು. ನಾನು ಮಳೆ ಶುರುವಾಯಿತು ಅಂತಂದರೆ ಕುಮಟಾ ಕಡೆ ಹೋಗ್ತಾಯಿದ್ದೆ, ಕುಮಟಾ ಕಡೆ ಟ್ರಾವೆಲ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಎಲ್ಲೂ ಹೋಗಿಲ್ಲ, ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅಂತೆ. ನಾನು ಯಾವಾಗಲೂ ಸಿದ್ದಾಪುರದಿಂದ ಕುಮಟಕ್ಕೆ ಹೋಗ್ತಾಯಿದ್ದೆ. ಈ ಸಲ ಸಿರ್ಸಿಗೆ ಹೋಗ್ಬಿಟ್ಟು ಕುಮಟಕ್ಕೆ ಸಿರ್ಸಿ ರೋಡ್ ತೊಗೊಳ್ಳೋಣ ಅಂತಿದ್ದೆ. ಸಿರ್ಸಿಂದನೂ ಕುಮಟಕ್ಕೆ ಹೋಗ್ಬೋದು, ಆ ರೋಡ್ ತಗೊಳ್ಳೋಣ, ದೇವಮನೆ ಘಾಟ್ ಎಲ್ಲ ತೋರ್ಸೋಣ ಅಂತಿದ್ದೆ. ಬಟ್ ನಾಯಿ ಒಂದು ಅಡ್ಡ ಬಂದ್ಬಿಟ್ಟಿದೆ. ಬಟ್ ಅಲ್ಲಿ ರೋಡೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಸ್ನೇಹಿತರೆ. ಸೊ ಹಾಗಾಗಿ ಸದ್ಯ ಪೆಂಡಿಂಗಲ್ಲಿದೆ ನಮ್ಮ ಮಾನ್ಸೂನ್ ರೈಡ್. ಬನ್ನಿ ಲೆಟ್ಸ್ ಗೋ. ಕಾರಲ್ಲಿ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ನಮ್ಮ ಮಗ ಏನು ಮಾಡಿದ್ದಾನಂತಂದರೆ, ಅವನು ಕಾರಲ್ಲಿ ಆಟ ಆಡೋದು ಜಾಸ್ತಿ. ಕಾರಲ್ಲಿ ಬಂದು ಕೂತ್ಕೊಂಡು ಪಾಪ ಅವ್ರಿಗೆ ಗೊತ್ತಾಗಲ್ಲ, ಅದು ಇದೊಂದು ಮಾಡ್ತಾ ಇರ್ತಾರೆ. ನೋಡ, ನಾನು ಇವಾಗ ರೈಟ್ ಸೈಡ್ ಇಂಡಿಕೇಟರ್ ಹಾಕಿದರೆ ವೈಫರ್ ಆನ್ ಆಗುತ್ತೆ, ಮತ್ತು ಪಾರ್ಕಿಂಗ್ ಲೈಟ್ ಹಾಕಿದರೂ ಕೂಡ ವೈಫರ್ ಆನ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಪಾರ್ಕಿಂಗ್ ಲೈಟ್ ಹಾಕಿದೆ ಅಂದ್ಕೊಳ್ಳಿ, ವೈಫರ್ ಆನ್ ಆಗುತ್ತೆ. ಅದೇನಾಗಿದೆಯೋ ಗೊತ್ತಿಲ್ಲ. ಇದೊಂದು ಆದಷ್ಟು ಬೇಗ ಒಂದು ರೆಡಿ ಮಾಡಿಸ್ಬೇಕು. ತುಂಬಾ ಖರ್ಚಿದೆ ಸ್ನೇಹಿತರೆ. ನಿನ್ನೆ ಒಂದು ಮದುವೆ ಇತ್ತು, ಮದುವೆಗೆ ಹೋಗಿದ್ವಿ. ನೈಟ್ ಅಂತೂ ಗಾಡಿ ಓಡ್ಸೋಕ್ಕೆ ಆಗಿಲ್ಲ ನನ್ನ ಹತ್ರ, ಅಷ್ಟೊಂದು ಮಳೆ, ಹೆವಿ ಮಳೆ. ಈ ಮಿಡ್ ರೇಂಜ್ ಕಾರ್ಗಳಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ಹಳೆ ಗಾಡಿಗಳಲ್ಲಿ ಸಮಸ್ಯೆ ಏನು ಅಂತಂದರೆ, ಮಳೆ ಬಂದರೆ ಗ್ಲಾಸ್ ಫುಲ್ ಫಾಗ್ ಆಗಿಬಿಡುತ್ತೆ ಸ್ನೇಹಿತರೆ. ನೀವು ಏನು ಮಾಡಿದ್ರೂ ಅದು ಹೋಗಲ್ಲ ಫಾಗು. ನೀವು AC ಹಾಕಿ ಏನೇ ಮಾಡಿ. ಇವಾಗ ನಮ್ಮ ಗಾಡಿ ಬಂದು ಆಲ್ಟೋ LXi ನೋಡಿ. ಇದರಲ್ಲಿ ಮಳೆಗಾಲದಲ್ಲಿ ನೈಟ್ ರೈಡ್ ಮಾಡೋದು ತುಂಬ ಕಷ್ಟ. ಫುಲ್ಲು ಫಾಗ್ ಆಗಿಬಿಡುತ್ತೆ ಸ್ನೇಹಿತರೆ, ತುಂಬ ಸಮಸ್ಯೆ ಆಗಿಬಿಡುತ್ತೆ ಜೋರಾಗಿ ಮಳೆ ಬಂದರೆ. ನಿನ್ನೆ ನೈಟ್ ಅಂತೂ ತುಂಬ ಒದ್ದಾಡ್ಬಿಟ್ಟೆ ನಾನು ಗಾಡಿ ಓಡ್ಸೋಕ್ಕೆ. ಏನು ಹೇಳಿ, ವಿಡಿಯೋ ಮಾಡ್ದೇನೆ ಸ್ನೇಹಿತರೆ 2-3 ತಿಂಗಳು ಆಗೋಯ್ತು. ನಮ್ಮ ಚಾನಲ್ನಲ್ಲಿ ಯಾವುದು ವ್ಲಾಗ್ ಹಾಕಿಲ್ಲ ಸ್ನೇಹಿತರೆ. ನನಗೆ ಫುಲ್ ಬೇಜಾರಾಗೋಯ್ತು. ನಿನ್ನೆ ಮದುವೆಗೆ ಹೋಗಿದ್ದೆ ಅಂತಂದಲ್ಲ, ಅಲ್ಲಿ 2-3 ಜನ ಕೇಳಿದ್ರು, ಏನು ವೀಡಿಯೋಸ್ಗಳು ಬರ್ತಾ ಇಲ್ವಲ್ಲ ಅಂಥೇಳಿ ಕೇಳಿದ್ರು. ನಮ್ಮ ಪರಿಚಯದವರೇ ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾರಂತೆ. ಸೊ ಅವರು ಹೇಳಿದ್ರು, ಏನು ವೀಡಿಯೋಸ್ಗಳು ಬರ್ತಾ ಇಲ್ವಲ್ಲ ಈ ನಡುವೆ ಅಂತಂದರು. ಸ್ವಲ್ಪ ಬ್ಯುಸಿ ಇದ್ದೀನಿ, ಮಾಡೋಣ ಅಂತಂದೆ. ಅದಕ್ಕೆ ಇವತ್ತೊಂದು ಶಾರ್ಟ್ ರೈಡ್ ಮಾಡಿಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಈ ನೇಚರ್ನ ನಿಮಗೂ ಖುಷಿಪಡಿಸಿ ಎಲ್ಲ ಆದಂಗೆ ಆಯಿತು ಅಂಥೇಳಿ ಇವತ್ತಿನ ಶಾರ್ಟ್ ರೈಡ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಹೋಗ್ಬೋದಾಗಿತ್ತು, ಒಬ್ಬನೇ ಹೋಗೋದಂತಂದರೆ ಒಂಥರ ಬೋರ್ ಆಗ್ತಾಯಿದೆ ಈ ನಡುವೆ, ಯಾಕೆ ಅಂತ ಗೊತ್ತಿಲ್ಲ. ನಮ್ಗೆ ಸ್ನೇಹಿತರು ಅಂತ ಇಲ್ಲಿ ಯಾರೂ ಇಲ್ಲ. ಇನ್ನೊಬ್ರು ಇದ್ದಾರೆ, ಅವರಿಗೆ ರೀಸೆಂಟಾಗಿ ಮದುವೆ ಆಗಿದೆ. ಪಾಪ ಅವ್ರಿಗೇನಕ್ಕೆ ಸುಮ್ಮನೆ ತೊಂದರೆ ಕೊಡೋದು. ಅದು ಇವಾಗ ಮಳೆಗಾಲ ಬೇರೆ, ಬೆಚ್ಚಗಿರಲಿ ಮನೇಲಿ ಅಂಥೇಳಿ ಅವ್ರಿಗೆ ಫೋನ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಾಂತಂದರೆ ಹೊರನಾಡು, ಕಲಶ ಆ ಕಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸದ್ಯದ ಮಟ್ಟಿಗೆ ಎಲ್ಲ ಸ್ಟಾಪ್ ಆಗಿದೆ.
ವಾತಾವರಣ ನಮಗೆ ಹಿತಕರವಾಗಿದ್ದರೆ ಮಾತ್ರ ನಾನು ಟ್ರಾವೆಲ್ ಮಾಡ್ತೀನಿ. ಇಲ್ಲ ಅಂತಂದರೆ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಲ್ಲ ಸ್ನೇಹಿತರೆ. ಯಾರಿಗೆ ಬೇಕು ನಾವೇನೋ ಮಾಡ್ಕೊಳ್ಳೋದು, ಪಾಪ ನಮ್ಮ ತಂದೆ ತಾಯಿಗಳಿಗೆ ಸುಮ್ಮನೆ ತೊಂದರೆ ಕೊಟ್ಟಂಗಾಗುತ್ತೆ. ಅದಕ್ಕೆ ರಿಸ್ಕೇ ಬೇಡ ಅಂಥೇಳಿ ಸುಮ್ಮನೆ ಮನೇಲಿ ಕೂತಿದ್ದೀನಿ. ಪಾಪ ನಮ್ಮಿಂದ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ, ಅವರು ಬೇಜಾರು ಮಾಡ್ಕೊತಾರೆ. ಪಂಪವನಕ್ಕೆ ಒಂದು ದಿವಸ ಹೋಗಬೇಕು ಅಂತಿದೆ, ಅದಂತೂ ಹೋಗೇ ಹೋಗ್ತೀನಿ. ಎಷ್ಟೇ ಜೋರು ಮಳೆ ಬರಲಿ ಪಂಪವನಕ್ಕಂತೂ ವಿಸಿಟ್ ಮಾಡೋದು ಪಕ್ಕ. ಅದು ಯಾವಾಗ ಅಂತ ಗೊತ್ತಿಲ್ಲ, ನೋಡಬೇಕು. ಪಂಪವನ ಅಂತಂದರೆ ಬನವಾಸಿ ಹತ್ರ ಬರುತ್ತೆ, ನಮ್ಮ ಅಜ್ಜನ ಮನೆ ಹತ್ರ. ಅಲ್ಲಿ ವಾತಾವರಣ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವಾಗ ಮಳೆಗಾಲದಲ್ಲಂತೂ ಕೇಳಬೇಕಾ, ತುಂಬ ಮುದ್ದಾಗಿ ಕಾಣಿಸುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬರಬೇಕು. ಏನೋ ಒಂಥರ ಖುಷಿ ಸಿಗುತ್ತಲ್ಲ ಹೋದರೆ. ಒಂದು ಚಿಕ್ಕದು ಸ್ಟವ್ ತೊಗೋಬೇಕು ಸ್ನೇಹಿತರೆ. ಇವಾಗ ನಾವೆಲ್ಲಾದರೂ ಹೋಗ್ತೀವಲ್ಲ, ಮಧ್ಯೆ ಹಸಿವಾದರೆ ಏನಾದರೂ ಮಾಡಿಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಈ ವೆದರಲ್ಲಿ ಚೆನ್ನಾಗಿರುತ್ತೆ. ಅದು ಬರುತ್ತೆ ವಿಡಿಯೋ, ಸ್ವಲ್ಪ ದಿನ ವೇಟ್ ಮಾಡಿ. ನನಗೆ ಮೂಡೇ ಇಲ್ಲ ಸ್ನೇಹಿತರೆ, ಹೊರಗಡೆ ಹೋಗೋಕ್ಕೆ ಮೂಡೇ ಇಲ್ಲ. ಒಂಥರ ಮೂಡಿ ಮನುಷ್ಯ ನಾನು. ಮೂಡಿದ್ರೆ ಮಾತ್ರ ನಾನು ಟ್ರಾವೆಲ್ ಮಾಡ್ತೀನಿ, ಟ್ರಾವೆಲ್ ಮಾಡೋಕ್ಕೆ ಹೋಗಲ್ಲ. ನನಗೆ ಒಳ್ಳೆ ಮೂಡ್ ಇರಬೇಕು. ಮೂಡೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅದು ನೆಗಡಿ ಬೇರೆ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದೀನಿ. ಫುಲ್ಲು ನೆಗಡಿ ಆಗಿಬಿಟ್ಟಿದೆ. ಆಹಾ, ಹೆಂಗಿದೆ ನೋಡಿ ರೋಡು ನಮ್ಮ ಹಳ್ಳಿ ಕಡೆ. ಹೇಗಿದೆ ಸ್ನೇಹಿತರೆ? ಈ ಆ್ಯಂಗಲಲ್ಲಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಹೆಡ್ ಮೌಂಟ್ ಹಾಕ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ಏನೂ ಕಾಣಿಸ್ಲಿಲ್ಲ ನನಗೆ. ಸಾಗರ ಹೋಗಿದ್ದೆ ನಿನ್ನೆ ನೈಟು, ಅಲ್ಲಿ ಪ್ರವೇಶ ಇತ್ತು. ಏನು ಕಾಣೋದೇ ಇಲ್ಲ ಆಗಿತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಅದು ಮುಂಗಡೆ ವೆಹಿಕಲ್ ಬಂದ್ಬಿಟ್ರೆ ಅಂತೂ ಒಂದಿದ್ದೆಲ್ಲ ಎರಡೆರಡು ಕಾಣಿಸೋಕ್ಕೆ ಶುರುವಾಗಿತ್ತು. ಏನು ಕಾಣಿಸ್ತಾನೆ ಇರಲಿಲ್ಲ. ಅದು ಹೆಂಗೆ ಗಾಡಿ ಓಡಿಸ್ಕೊಂಡು ಬಂದಂಗೆ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಇಬ್ಬರು ಇದ್ದರು ಕಾರಲ್ಲಿ. ಬೇಜಾರಾಗ್ಬಿಡುತ್ತೆ ಸಾಲಿ. ನಮಗೆ ಏನು ಗೊತ್ತಾ, ಹೊಸ ಗಾಡಿ ಕಾರ್ ತೊಗೋಬೋದು, ತೊಂದರೆ ಏನಿಲ್ಲ. ಆದರೆ ನಾವು ಜಾಸ್ತಿ ಓಡಿಸಲ್ಲ ಸ್ನೇಹಿತರೆ. ನಮ್ಮನೇಲಿ ಕಾರು ಯೂಸ್ ಮಾಡಿದ್ರೆ ನಾನು ಒಬ್ಬನೇ ಯೂಸ್ ಮಾಡ್ತೀನಿ, ಅದು ಬಿಟ್ಟರೆ ಮತ್ತು ಯಾರೂ ಯೂಸ್ ಮಾಡಲ್ಲ. ನಮ್ಮ ತಮ್ಮನ ಹತ್ರ ಕಾರ್ ಇದೆ, ಇಲ್ಲೊಂದು ರೋಡ್ ಹೋಗುತ್ತೆ, ಚೆನ್ನಾಗಿದೆ ಅಲ್ಲ, ನೋಡೋಣ ಆಮೇಲೆ. ನಾನು ಕಾರು ನಮ್ಮ ತಮ್ಮ ಕಾರ್ ತೊಗೊಂಡಿದ್ದಾನೆ, ಅವ್ರ ಹತ್ರ ಕಾರ್ ಇದೆ. ಅದು ಬಿಟ್ಟರೆ ನಮ್ಮ ಅಪ್ಪ ಅಂತೂ ಗಾಡಿ ಓಡಿಸೋದೇ ಬಿಟ್ಬಿಟ್ಟಿದ್ದಾರೆ. ಇವಾಗ ಕಾರ್ ಓಡಿಸೋದೇ ಇಲ್ಲ. ಎಲ್ಲೇ ಹೋಗೋದಾದ್ರು ನನ್ನೇ ಕರ್ಕೊಂಡು ಹೋಗ್ತಾರೆ ಅವರು, ನಾನೇ ಕರ್ಕೊಂಡು ಹೋಗ್ಬೇಕು ಅವರಿಗೆ. ನಾನೊಬ್ಬನೇ, ನನಗೆ ಕಾರಿನ ಅವಶ್ಯಕತೆ ಇರೋದಿಲ್ಲ, ನಮಗೆ ಬೈಕೇ ಬೆಸ್ಟು. ಹಾಗಾಗಿ ಹೊಸ ಕಾರಿನ ಅವಶ್ಯಕತೆ ನಮಗಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಗಾಡಿನೇ ಯೂಸ್ ಮಾಡ್ತಾ ಇದ್ದಾನೆ. ಇದು ಸೆಕೆಂಡ್ ಹ್ಯಾಂಡೇ ತೊಗೊಂಡಿರೋದು. ಹಂಗಾಗಿ ಸೆಕೆಂಡ್ ಹ್ಯಾಂಡ್ ಕಾರು ಅಂದಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಲ್ವಾ. ನಾವು ಜಾಸ್ತಿ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಕಾರ್ ತಂದಾಗಿಂದ ಪಾಪ ಇನ್ನೂವರೆಗೂ ಏನೂ ಖರ್ಚೆ ಮಾಡಿಲ್ಲ ಬಿಡಿ. ಆಲ್ಟ್ರೇಷನ್ ಮಾಡಿಸ್ಬೋದು, ಸುಮ್ಮನೆ ಅದು ಗಾಡಿಗೆಲ್ಲ ಇನ್ವೆಸ್ಟ್ ಮಾಡೋದು ಸುಮ್ಮನೆ ವೇಸ್ಟ್. ಸಖತ್ತಾಗಿದೆ ಮಾತ್ರ ವಾತಾವರಣ. ಇಷ್ಟು ಚಿಕ್ಕದು ರೋಡು. ಕಿರಾಣ ಹಾಕೊಂಡ್ಬಿಡ್ತೀನಿ. ಹೆಗ್ಗರಡಿ 26 ಕಿಲೋಮೀಟ್ರ್ ಇಲ್ಲಿಂದ. ಸಖತ್ತಾಗಿದೆ ರೋಡ್ ಮಾತ್ರ. ಆಹಾ ಹಾ ಹಾ. ನೋಡಿ ಸ್ನೇಹಿತರೆ, ಇಷ್ಟು ಹಳ್ಳಿ ಆದರೂ ಕೂಡ ಎಷ್ಟು ಚೆನ್ನಾಗಿದೆ ರೋಡ್. ನಮ್ಮೂರು ರೋಡೇ ಚೆನ್ನಾಗಿಲ್ಲ. ಜೈ
ಕಡೆ ಅಂತೂ ಎಷ್ಟು ಸಖತ್ತಾಗಿದೆ ನೋಡಿ, ಗ್ರೀನರಿ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಆ ಕಡೆ. ಹೆಡ್ ಮೌಂಟ್ ಹಾಕ್ಕೊಂಡಿದ್ದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಚೆನ್ನಾಗಿದೆ ಆ ಕಡೆ. ಓ ಇದ್ಯಾಕು ಹಂಗೈತೆ ನೋಡಿ, ಸಖತ್ತಾಗಿದೆ ನೋಡಿ. ಇಲ್ಲಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಮಿರರ್. ಚೆನ್ನಾಗಿದೆ, ಯಾವ ಜಾತಿದ ಅಂತ ಗೊತ್ತಿಲ್ಲ. ಸಖತ್ತಾಗಿದೆ ಗುರು ಮಾತ್ರ. ನಾಯಿ ನೋಡಿ ಬರ್ತಾ ಇದೆ. ಇಲ್ಲಿ ನಿಲ್ಸ್ಕೊಂಡು ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ಕಲರ್ ನೋಡಿ ಹೆಂಗಿದೆ, ಕಲರ್ ನೋಡಿ ಸ್ನೇಹಿತರೆ ಹೆಂಗಿದೆ ನೋಡಿ. ಅರೆ ವಾ, ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಿಲ್ಲಿಸಿದೆ ನೋಡಿ ಅಂತ. ಚೆನ್ನಾಗಿದೆ, ನನ್ನನ್ನೇ ಫಾಲೋ ಮಾಡ್ತಾ ಇದೆ ಅದು.